ನಮಸ್ಕಾರ. ಈ ಥರ ಜಿಮ್ಕಿ ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ. ನೀಡಲ್ ನಂಬರ್ 10. ನಾನು ಸಿಲ್ಕ್ ಥ್ರೆಡ್ 6 ಎಳೆ. ನಾನು ಫಸ್ಟ್ ಒಂದು ನಾಟ್ ಹಾಕಿದ್ದೇನೆ. ನಾಟ್ ಹಾಕಿದ ಮೇಲೆ ಈ ಥರ ಲಾಕ್ ಮಾಡಿದ್ದೇನೆ. ಲಾಕ್ ಆದ ಮೇಲೆ 6 ಚೈನ್ ಹಾಕಿದ್ದೇನೆ. 6 ಚೈನ್ ಆದ ಮೇಲೆ ನಾವು 6 ಚೈನ್ ಆದ ಮೇಲೆ ಫಸ್ಟ್ ಚೈನ್ ಏನು ಹಾಕಿದ್ದೇವೋ ನಾವು ಆ ಚೈನಿಗೆ ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿಕೊಂಡ ಮೇಲೆ ಅಲ್ಲಿ ಒಂದು ರೌಂಡ್ ರಿಂಗ್ ಸರ್ಕಲ್ ಫಾರ್ಮ್ ಆಗ್ತದೆ. ಅಲ್ಲಿ ನಾನು ತ್ರಿಬಲ್ ಕ್ರೋಶೆ ಮಾಡ್ತೇನೆ. 3 ಚೈನ್ಸ್ ಹಾಕಬೇಕು. 3 ಚೈನ್ಸ್ ಹಾಕಿದ ಮೇಲೆ ನಾನು ತ್ರಿಬಲ್ ಕ್ರೋಶೆ ಮಾಡ್ತೇನೆ. ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಳ್ಳೋದು, ಎರಡಕ್ಕೊಂದು ಆ ರಿಂಗಿನ ಒಳಗೆಯಿಂದ ಸಿಲ್ಕ್ ಥ್ರೆಡ್ ದಾರನ ಮೇಲೆ ತರೋದು, ಎರಡಕ್ಕೊಂದು ಇದೇ ರೀತಿ ಮುಂದುವರಿಸ್ತೇನೆ. ಫಸ್ಟ್ ಮುಗೀತು, ಆಯಿತು ನೋಡಿ. ನಾವು ಆಗ 3 ಚೈನ್ಸ್ ಫಸ್ಟ್ ಏನು ಹಾಕಿದೆವೋ ಅದರ ಒಳಗಡೆ ಹೋಗಿ ಲಾಕ್ ಮಾಡಿಕೊಳ್ಬೇಕು. ನಾವು ಅದು ಸೈಡ್ ಕಾಣ್ತದೆ ಜಡೆ ನೇಯುವಾಗೆ ಅದರ ಮೇಲೆ ಗ್ಯಾಪ್ ಕಾಣ್ತದೆ. ಆ ಗ್ಯಾಪಿನ ಒಳಗಡೆಯಿಂದ ನೀಡಿಲ್ ತೆಕ್ಕೊಂಡು ಲಾಕ್ ಮಾಡಿಕೊಳ್ಬೇಕು. ಮತ್ತು ಈಗ ನಾನು 2 ಚೈನ್ಸ್ ಹಾಕ್ತೇನೆ ಮತ್ತು ಡಬಲ್ ಕ್ರೋಶೆ ಮಾಡ್ತೇನೆ. ನಾನು ಸ್ಮಾಲ್ ಬೀಡ್ಸ್ ತಗೊಂಡಿದ್ದೇನೆ. ಜುಮ್ಕೆ
ಕಂಪ್ಲೀಟ್ ಆಯಿತು. ನೋಡ್ಬೋದು ನೀವು. ನಾನು ಕಟ್ ಮಾಡಿಕೊಂಡು ಗಮ್ ಹಾಕಿ ಒಳಗಡೆ ಅದರ ಉದ್ದ ದಾರನ ಅಂಟಿಸ್ತೀನಿ. ನಾನು ಈ ಥರ ರೌಂಡ್ ರಿಂಗ್ ತೆಕ್ಕೊಂಡಿದ್ದೇನೆ, ಒಂದು ಬೀಡ್ ತೆಕ್ಕೊಂಡಿದ್ದೇನೆ, ಮತ್ತು ಫಸ್ಟ್ ಒಂದು ನಾಟ್ ಹಾಕಿದ್ದೇನೆ. ಇದರಲ್ಲಿಂದ ಒಂದು ಲಾಕ್ ಹಾಕಿಕೊಳ್ತೇನೆ. ಲಾಕ್ ಹಾಕಿಕೊಂಡ ನಂತರ ಫಸ್ಟ್ ಹಾಫ್ ಡಬಲ್ ಕ್ರೋಶೆ ಮಾಡ್ತೇನೆ. ಇದೇ ರೀತಿ ಮುಂದುವರಿಸ್ತೇನೆ. ಮತ್ತು ನೆಕ್ಸ್ಟು 3 ಚೈನ್ ಹಾಕಿ ತ್ರಿಬಲ್ ಕ್ರೋಶೆ ಮಾಡ್ತೇನೆ, ಮತ್ತು ಬೀಡ್ಸ್ ಹಾಕ್ತೇನೆ. ಇದೇ ರೀತಿ ಮುಂದುವರಿಸ್ತೇನೆ. ಈಗ ಬೆಂಡ್ ಮಾಡೋದು